ಕೋಲಾರ ಲೋಕಸಭಾ ಕ್ಷೇತ್ರದ ಬಂಗಾರಪೇಟೆ ಕ್ಷೇತ್ರದ ಮುಖ್ಯ ಬೀದಿಗಳಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಎಸ್ ಮುನಿಸ್ವಾಮಿರವರು ಬಿರುಸಿನ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೆಂಕಟಮುನಿಯಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಹೇಶ್ ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಲೋಕಸಭಾ ಚುನಾವಣೆಗೆ ಇಡೀ ದೇಶದಲ್ಲೆಲ್ಲ ರಂಗೇರ್ತಾ ಇದೆ. ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸತತವಾಗಿ 28 ವರ್ಷಗಳಿಂದ ಸಂಸದರಾಗಿ ಅವರೇನು ಕೆಲಸ ಮಾಡಿಲ್ಲ. ಇವತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಒಟ್ಟುಗೂಡಿ ಇವತ್ತು ಕೆ.ಎಚ್. ಮುನಿಯಪ್ಪ ಹಟಾವೋ ಕೋಲಾರ ಬಚಾವೋ ಅನ್ನೋ ಒಂದು ಸ್ಲೋಗನ್ ಮುಖಾಂತರ ಇವತ್ತು ಚುನಾವಣೆ ರಣಕಾಳೆ ಹೂಣಿದ್ದಾರೆ. ಎಲ್ಲ ಕಡೆಯೂ ಅಭೂತಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನನ್ನ ಮನೆ ಮಗನಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡಿ, ನೀವು ಗೆದ್ದಿದ್ದೀರಿ, ನೀವು ಹೋಗ್ರಿ, ನೀವು ಬೇರೆ ಕಡೆ ನೋಡ್ಕೊಳ್ರಿ, ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ. ಈ ಸತಿ ಕೆ.ಎಚ್. ಮುನಿಯಪ್ಪನ ಕಳಿಸೇಬೇಕು. ಆತನ ಭ್ರಷ್ಟಾಚಾರ ಏನಿದೆ ಅದು ಬಯಲಾಗಲೇಬೇಕು, ಆತನ ಬಂಧನ ಆಗಲೇಬೇಕು. ಆತನೇನು ಸರ್ಕಾರಿ ಜಮೀನುಗಳನ್ನ ಕಬಳಿಸ್ಕೊಂಡಿದ್ದಾರೆ, ನೀವೇನು ಕಂಪ್ಲೇಂಟ್ ಕೊಟ್ಟಿದೆ ಅದ್ರ ಪ್ರಕಾರ ಅದು ಮತ್ತೆ ರೈತರಿಗೆ ಆ ಜಮೀನುಗಳು ಸೇರಬೇಕು. ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಂಸದರಾಗಿ ಆಯ್ಕೆ ಮಾಡಿಕೊಟ್ಟು ನಮ್ಮ ನರೇಂದ್ರ ಮೋದಿ ಸಾಹೇಬರು ಸೆಂಟ್ರಲಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಕೋಲಾರ ಜಿಲ್ಲೆಯನ್ನು ಕೊಡುಗೆನೇ ಇರಬೇಕು. ನಿಮ್ಮನ್ನು ಸಂಸದರಾಗಿ ಆಯ್ಕೆ ಮಾಡ್ತೀರಿ ಅಂತೇಳಿ ನನ್ನ ಜನ ಎಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಂಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅಲ್ಲ, ನಾನು ಹೇಳಿದ್ದಲ್ಲ, ಈಗ ಕೊನೆ ಚುನಾವಣೆ ಅಲ್ಲ, ಕೊನೆ ಚುನಾವಣೆ ಕೆ.ಎಚ್. ಮುನಿಯಪ್ಪನ ನಡಿ ಮನೆ ಕಡೆಗೆ, ಅದಕ್ಕೆ ಅವ್ರು ಕೊನೆ ಚುನಾವಣೆ ಅಂತ ಹೇಳ್ತಾ ಇರೋದು. ನನ್ನ ಜನ ಒಂದ್ಸಲಿ ಮಾಡ್ತಾರೆ, ನನ್ನ ಬಂಧುಗಳು, ನನ್ನ ಅಣ್ಣ ತಮ್ಮಂದರು, ಇದು ನನ್ನ ಕುಟುಂಬದಲ್ಲಿ ಎಲ್ಲ ಎಚ್ಚೆತ್ಕೊಂಡವ್ರೆ. ಆತನ ಯಾವ ರೀತಿಯಲ್ಲಿ ಚುನಾವಣೆ ಬಂದಾಗ ನರಿ ಬುದ್ಧಿ ಉಪಯೋಗಿಸ್ತಾರೆ, ಏನೇನು ಮಾಡ್ತಾರೆ ಅಂತ ಆತನದೇ ದುಡ್ಡು ನಮಗೆ ಓಟ್ ಹಾಕ್ತಾರೆ ಅಷ್ಟೇ.